ರಾಯಚೂರಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಿದೆ. ಬಿಸಿಲು ಹೆಚ್ಚಳದಿಂದಾಗಿ ನೀರಿನ ಮೂಲಗಳೆಲ್ಲವೂ ಕೂಡ ಬತ್ತಿ ಹೋಗ್ತಾ ಇದೆ. ಕೆರೆಗಳು ಒಣಗಿ ಹೋಗ್ತಾ ಇದ್ದಾವೆ. ಹೀಗಾಗಿ ಜನರು ಕುಡಿಯೋ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಕೂಡ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಬೆಳಗಂಪೇಟೆ ಅನ್ನುವಂಥ ಒಂದು ಬಡಾವಣೆಯಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಟ ನಡೆಸ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಇದು ಕೆರೆ ಬೆಳಗಿನಪೇಟೆ. ಜನರು ಸುಮಾರು 3,000-4 ಸಾವಿರ ಜನರು ವಾಸ ಮಾಡುವಂಥ ಈ ಬಡಾವಣೆಯಲ್ಲಿ ಸೂಕ್ತವಾದಂಥ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲದೇ ಜನರು ಕೆರೆಯನ್ನು ತೋಡಿ ಕೆರೆಯ ಒಳಗಡೆ ಹೊರತೆ ನೀರನ್ನು ತೆಗೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ನಾವೇನು ಈಗ ನಿಮಗೆ ತೋರಿಸ್ತಾ ಇದ್ದೇವಲ್ಲ, ಕೆರೆಯಲ್ಲಿ ತೆಗ್ಗಿನ ಗುಂಡಿಗಳನ್ನು ತೋಡಿ ಆ ಗುಂಡಿಯಲ್ಲಿ ಬರ್ತಕ್ಕಂಥ ನೀರನ್ನು ತೆಗೆದುಕೊಂಡು ಹೋಗುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಬೆಳಗ್ಗೆಯಿಂದಲೂ ಕೂಡ ಜನರು ದಿನವಿಡೀ, ಇವತ್ತು ಉರಿ ಬಿಸಿಲಿದೆ, ಆ ಉರಿ ಬಿಸಿಲು ನಡುವೆಯೂ ಕೂಡ ಜನರು ಕುಡಿಯುವ ನೀರಿಗಾಗಿ ಪರಿತಪಿಸ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿದರೆ ಅರ್ಥ ಆಗುತ್ತೆ. ಹನಿ ಹನಿ ಹೊರತೆ ನೀರು ಬರ್ತಾ ಇರುತ್ತೆ. ಆ ಹನಿ ಹನಿ ಹೊರತೆ ನೀರನ್ನು ಕೂಡ ಬುಟ್ಟಿಯಿಂದ ಮತ್ತು ಸ್ಟೀಲ್ ಪಾತ್ರೆಗಳಿಂದ ನೀರನ್ನು ತೆಗೆದುಕೊಂಡು ಆ ನೀರನ್ನು ತಮ್ಮ ಬಿಂದಿಗೆಗೆ ತುಂಬಿಕೊಂಡು ಆ ನೀರನ್ನು ತೆಗೆದುಕೊಂಡು ಮನೆಗಳಿಗೆ ಹೋಗಿ ಕುಡಿಯುವಂಥ ಸ್ಥಿತಿ ಇದೆ. ನೀವು ನೋಡ್ತಾ ಇರ್ಬೋದು. ಬೆಳಗ್ಗೆಯಿಂದಲೂ ಕೂಡ ಸಂಜೆ ಮಟ್ಟ ನೂರಾರು ಜನರು ಇದೇ ರೀತಿಯಾಗಿ ಹೊರತೆ ನೀರನ್ನು ತೆಗೆದು ಕುಡಿಯುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಈ ಹಿಂದೆಯೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಜನರ ನೀರಿನ ಸಮಸ್ಯೆ ಕುರಿತಂತೆ ವರದಿ ಕೂಡ ಮಾಡಿದ್ದೇವೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತೊಮ್ಮೆ ಸ್ಥಳ ಪರಿಶೀಲನೆ ಮಾಡಬೇಕು. ಈಗಾಗಲೇ ಜಿಲ್ಲಾಡಳಿತ ಹೇಳಿದೆ. ಮತ್ತು ಎಲ್ಲ ಕಡೆಯೂ ಕೂಡ ನೋಡಲ್ ಅಧಿಕಾರಿಗಳ ನೇಮಕ ಮಾಡಿದ್ದಾರೆ. ಯಾರಿಗೂ ಕೂಡ ಯಾವುದೇ ರೀತಿಯ ನೀರಿನ ಸಮಸ್ಯೆ ಆಗಬಾರ್ದು. ಒಂದು ವೇಳೆ ಯಾವ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಆಗುತ್ತೆ ಆ ಪ್ರದೇಶದಲ್ಲಿ ಟ್ಯಾಂಕರ್ಗಳ ವ್ಯವಸ್ಥೆ ಮಾಡಬೇಕು ಅಂತ ಜಿಲ್ಲಾಡಳಿತ ಖಡಕ್ಕಾಗಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಆದರೂ ಕೂಡ ಜಿಲ್ಲಾಡಳಿತದ ಯಾವ ಆದೇಶಕ್ಕೂ ಕೂಡ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲದಂತಾಗಿದೆ. ಹಾಗಾಗಿ ಜನರು ಕುಡಿಯುವ ನೀರಿಗಾಗಿ ಪರದಾಡುವಂಥ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಹಾಗಾಗಿ ಕೂಡಲೇ ಅಧಿಕಾರಿಗಳು ಈ ಒಂದು ಜನರ ಸಮಸ್ಯೆಗೆ ಸ್ಪಂದಿಸಬೇಕಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.